ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರ್ತಕ್ಕಂತಹ ಕೋಟ್ಯಾಂತರ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, 1,22,00,000 ಫಲಾನುಭವಿಗಳಿದ್ರಿ. ಸೊ ಈಗಾಗಲೇ ನಿಮಗೆ 24ನೇ ಕಂತಿನ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದ್ದು, ಇಂದು ಕೂಡ ಸುಮಾರು 7 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸ್ನೇಹಿತರೆ, ಬರೀ ಒಂದು ಕಂತು ಅಷ್ಟೇ ಅಲ್ಲ, 3 ಕಂತುಗಳು ಜಮಾ ಆಗ್ತಾ ಇದ್ದಾವೆ ಸತತವಾಗಿ. ನಿಮಗೆ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು 6 ಕಂತುಗಳೇ ಆದರೆ ಬರಬೇಕಾಗಿರ್ತಕ್ಕಂತಹ ಸದ್ಯಕ್ಕೆ ಕಂತುಗಳು, ಸರ್ಕಾರ ರಿಲೀಸ್ ಮಾಡ್ತಕ್ಕಂತಹ ಕಂತುಗಳು 3, 6,000, 7,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಕಂತುಗಳು ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ? 24ನೇ ಕಂತಂತರೂ ಪ್ರಾರಂಭ ಆಲ್ರೆಡಿ ಆಗಿದೆ. ಇದಾದ ಮೇಲೆ 25 ಹಾಗೆ 26ನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗುತ್ತೆ ಸತತವಾಗಿ. ಹಾಗಾದರೆ ಸ್ನೇಹಿತರೆ, ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಮತ್ತು ಇನ್ನಿತರ ಹೊಸ ರೂಲ್ಸ್ಗಳನ್ನು ಸರ್ಕಾರ ತಂದಿದೆಯಾ, ಅದರ ಎಲ್ಲದರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಯಾಕಂದರೆ BPLದಿಂದ APLಗೆ ಬಹಳಷ್ಟು ಜನರ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದೆ. APLಗೆ ಕನ್ವರ್ಟ್ ಆಗಿದ್ದೆ ಆದರೆ ನಿಮಗೆ ದುಡ್ಡು ಬರೋದಿಲ್ವಾ? ಖಂಡಿತವಾಗ್ಲೂ APLಗೆ ಕನ್ವರ್ಟ್ ಆಗುವಂತಹ ಸಂದರ್ಭದಲ್ಲಿ ಬರೋದಿಲ್ಲ, ಪೂರ್ತಿಯಾಗಿ ಕನ್ವರ್ಟ್ ಆದ ಮೇಲೆ ಬರುತ್ತೆ. ಅದು ಹೇಗೆ ಅನ್ನುವಂಥದ್ದನ್ನು ನಾನು ಬಿಡಿಸಿ ಹೇಳ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಇದನ್ನು ನೀವು ಬರೀ 4 ಕಂತುಗಳು ಪೆಂಡಿಂಗ್ ಉಳಿದಿರೋದ್ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರ್ಬೋದು, ಆದರೆ 6 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅಂದರೆ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಹಾಗೆ ಅಕ್ಟೋಬರ್ 25ನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ, ಜೊತೆಗೆ ನವೆಂಬರ್ 26ನೇ ಕಂತಿನ ಹಣ, ಹಾಗೆ 27ನೇ ಕಂತಿನ ಹಣ, ಡಿಸೆಂಬರ್ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು. ಹೀಗೆ 4 ಕಂತುಗಳು ಪೆಂಡಿಂಗ್ ಉಳಿದಿದೆ. ಇದರ ಜೊತೆಗೆ ಸ್ನೇಹಿತರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು. ಹಾಗಾದರೆ ಈ 2 ತಿಂಗಳ ಹಣ ಯಾವುದು? ಈ 2025ರ 26ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗಲೂ ಇಲ್ಲ. ಈ 2025 ಮುಗಿದೋಯ್ತಲ್ವಾ, ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಅಲ್ಲಿ ಕೊಟ್ಟಿರಲಿಲ್ಲ. ಅದು ನಿಮ್ಮ ಗಮನಕ್ಕಿರಲಿಲ್ಲ, ನಮ್ಮ ಗಮನಕ್ಕಿತ್ತು, ಆದರೆ ಸರ್ಕಾರ ಕೊಡಲಿಲ್ಲ. ಅದನ್ನು ಯಾಮಾರಿಸಿ ಮುಂದಿನ ಕಂತುಗಳನ್ನು ಹಾಕ್ತಾ ಹೋಯಿತು. ಅದರ ಬಗ್ಗೆ ನಾವು ಏನೇ ಕೇಳಿದ್ರೂ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದರ ಬಗ್ಗೆ ವಿರೋಧ ಪಕ್ಷದ ನಾಯಕರು ಪ್ರಶ್ನಿಸಬೇಕು ಅಥವಾ ಮಹಿಳೆಯರು ಪ್ರತಿಭಟನೆ ಮಾಡಬೇಕು. ಈ 2 ಆಪ್ಷನ್ನಿಂದ ಜಮಾ ಮಾಡಬಹುದಾಗಿತ್ತು. ಆದರೆ ಸದ್ಯಕ್ಕೆ ನಿಮಗೆ ಯಾರ ಗಮನದಲ್ಲಿ ಇರೋದಿಲ್ಲ. ಆದರೆ BJP ನಾಯಕರು ಚಳಿಗಾಲದ ಅಧಿವೇಶನ ನಡೆಯೋಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರೋದು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಎಲ್ಲವೂ ಕೂಡ ವೆರಿಫಿಕೇಷನ್ ಮಾಡಿಕೊಂಡು ಚಳಿಗಾಲದ ಅಧಿವೇಶನದಲ್ಲಿ ಬಂದು ನೀವು ನುಡಿದಂತೆ ನಡೀತಾ ಇದ್ದೀರಾ, ಖಂಡಿತವಾಗ್ಲೂ ನಡೀತಾ ಇದ್ದೀರಾ, ಈ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಯಾಕಂದರೆ ಇಷ್ಟೊಂದು ಕಂತುಗಳು ಪೆಂಡಿಂಗ್ ಉಳಿಸಿದ್ದೆ ಆದರೆ ನೀವು ನುಡಿದಂತೆ ನಡೆದಂಗೆ ಹೇಗೆ? ಎಲ್ಲ ಕಂತುಗಳನ್ನು ನೀವು ಕ್ಲಿಯರ್ ಮಾಡಿದ್ರೆ ನುಡಿದಂತೆ ನಡೀತಾರಾ ಅಂತ ನಾವು ಅಂದ್ಕೊಳ್ಬಹುದಾಗಿತ್ತು. ಮಹಿಳೆಯರಿಗೆ ಅಂತ ಹೇಳೋದು, 1 ತಿಂಗಳ ಹಣ ಹಾಕೋದು, ಮತ್ತೆ 3 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸೋದು. ಈ ರೀತಿ ಮಾಡಿದ್ರೆ ಯಾರು ನುಡಿದಂತೆ ನಡೀತೀವಿ ಅಂತ ಹೇಳಲಿಕ್ಕೆ ಸಾಧ್ಯ? ಬರೀ ಬಾಯಿ ಮಾತಲೇ ಹೇಳೋದಲ್ಲ, ಅದನ್ನು ನೀವು ಕೊಟ್ಟು ತೋರಿಸಬೇಕು. ಎಷ್ಟು ಕಂತುಗಳು ಉಳಿದಿದ್ದಾವೋ ಅದನ್ನು ಬೇಗ ರಿಲೀಸ್ ಮಾಡಿ ಕ್ಲಿಯರ್ ಮಾಡಬೇಕು. ಸ್ನೇಹಿತರೆ, ಈ ಚಳಿಗಾಲದ ಅಧಿವೇಶನ ನಡೆಸೋದೇ ಇದೆ ಇದಕ್ಕೆ. ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇನು ನಡೀತಾ ಇರುತ್ತೆ ಅದರ ಬಗ್ಗೆನೂ ಚರ್ಚೆ ಆಗ್ತಾ ಇರುತ್ತೆ. ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಏನೇನು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ದಾವೋ ಅದರಿಂದ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಪ್ರಶ್ನಿಸಲು BJP ನಾಯಕರು ಕೂಡ ಇರ್ತಾರೆ. ಯಾಕಂದರೆ ಪಕ್ಷ, ಈಗ ಆಡಳಿತ ಪಕ್ಷ ಏನೇ ತಪ್ಪು ಮಾಡ್ತಾ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರ ಕೆಲಸ. ಹಾಗೆ ಈ ಗೃಹಲಕ್ಷ್ಮಿಯಲ್ಲಿ ಕೊಡ್ತೇವಂಥ ಮಾತನ್ನು ಕೊಟ್ಟು ಈಗ ಕೊಡಲಿಲ್ಲ ಅಂದರೆ ಮಹಿಳೆಯರಿಗೆ ಮೋಸ ಮಾಡಿದಂಗೆ ಆಗತ್ತೆ ಅಂತ ಇಲ್ಲಿ BJP ನಾಯಕರು ಕೂಡ ಟೀಕಿಸ್ತಾ ಇದ್ರು. ಯಾಕಂದರೆ ಇವರು ಕೇಳಿರ್ತಕ್ಕಂತಹ ಪ್ರಶ್ನೆ ಕೂಡ ಕರೆಕ್ಟೇ. ಯಾಕಂದರೆ 2 ತಿಂಗಳ ಹಣವನ್ನು ಯಾಮಾರಿಸ್ಬಿಟ್ಟಿದ್ರು. ಹಾಗಾದರೆ 5,000 ಕೋಟಿ ಹಣವನ್ನು ಇವರು ನುಂಗಾಕಿದ್ರಾ ಅಂತಕ್ಕಂತಹ ಪ್ರಶ್ನೆಗಳು ಇಲ್ಲಿ ಉಂಟಾಗಿದೆ. ಸರ್ಕಾರ ಸರಿಯಾದ ಟೈಮಿಗೆ ದುಡ್ಡನ್ನು ಕೊಟ್ಟರೆ ಏನು ಪ್ರಾಬ್ಲಮ್ ಇರ್ತಿರಲಿಲ್ಲ. ಆದರೆ ಈಗ ಸದ್ಯಕ್ಕೆ ದುಡ್ಡನ್ನು ಕೊಡಲಿಲ್ಲ, ಹೀಗಾಗಿ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈ 4 ಕಂತುಗಳ ಜೊತೆಗೆ ಇನ್ನು 2 ಕಂತುಗಳು, ಟೋಟಲಿ 6 ಕಂತುಗಳನ್ನಾದರೂ ಸರ್ಕಾರ ಕೊಡಬೇಕಾಗಿದ್ದು, ಅದರ ಪೈಕಿ 7,500 ಕೋಟಿಯಷ್ಟು ಫಂಡನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ. ಹೀಗಾಗಿ ನಿಮಗೆ 3 ಕಂತುಗಳು ಸದ್ಯಕ್ಕೆ ಕ್ಲಿಯರ್ ಆಗ್ತವೆ. ಯಾವಪ್ಪ ಅಂದರೆ 24ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದ್ದು, ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಯಾದಗಿರಿ, ಹಾಸನ, ಬೆಳಗಾವಿ, ಶಿವಮೊಗ್ಗ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಆಲ್ರೆಡಿ ಜಮಾ ಆಗಿದೆ ಅಂತಲೇ ಹೇಳ್ಬೋದು.
ಇಂದು ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಬರೀ ಈಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಯಾಕೆ ನಾನು ಮೊದಲು ಹೇಳ್ತೇನೆ ಅಂದರೆ, ಅದೇ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತಂತೆ. ಹಾಗಾಗಿ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಹೋಗುತ್ತೆ. ಈಗ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂತಂದರೆ ಅಲ್ಲಿಂದ ಏನಾಗುತ್ತೆ, ಈ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಕಳಿಸಲಾಗತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಮೊದಲು ಟ್ರಯಲ್ ನಡೆಸ್ತಾರೆ. ಟ್ರಯಲ್ ನಡೆಸೋದೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ. ಅಲ್ಲಿ ಯಾವುದೇ ತಾಂತ್ರಿಕ ದೋಷ ಆದರೆ ಮತ್ತಷ್ಟು ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ. ತಾಂತ್ರಿಕ ದೋಷ ಆಗಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ನಿಮಗೆ ಎಂದಿನಂತೆ ಮತ್ತೆ ಸ್ಪೀಡಾಗಿ ಜಮಾ ಆಗುವಂಥದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ದಕ್ಷಿಣ ಕನ್ನಡಕ್ಕೆ ಜಿಲ್ಲೆಗಳಿಗೂ ಕೂಡ ಬರುವುದಾಗಿದೆ. ಚಿತ್ರದುರ್ಗಕ್ಕೆ, ಅದೇ ರೀತಿಯಾಗಿ ಮಂಗಳೂರು, ಚಿಕ್ಕಮಗಳೂರು, ಚಾಮರಾಜನಗರ, ಮಂಡ್ಯ, ಕೊಪ್ಪಳ, ಕೊಡಗು, ಕೋಲಾರ, ಬೆಂಗಳೂರು ಗ್ರಾಮಾಂತರಕ್ಕೆ ಇನ್ನು ಬಾಕಿ ಉಳಿದಿದ್ದಾರೆ. ಹಾಗೆ ಮಲೆನಾಡು ಸೈಡು ಕೂಡ ದುಡ್ಡು ಹೋಗಬೇಕಾಗಿದೆ. ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಕ್ಕಂಥದ್ದು. ತುಮಕೂರು ಆಗಿರಲಿ, ದಾವಣಗೆರೆ ಆಗಿರಲಿ, ಹೀಗೆ ಉಳಿದಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ಆ ಜಿಲ್ಲೆಗಳಲ್ಲಿ ನೀವು ಇದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ಡೆಫಿನೆಟ್ಲಿ ದುಡ್ಡು ಜಮಾ ಆಗುತ್ತೆ. ನಾನು ಪ್ರೊಸೆಸರ್ ಬಗ್ಗೆ ಅಂತೂ ನಿಮಗೆ ಹೇಳಿದ್ದೀನಿ, ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆನೂ ಕೂಡ ನಿಮ್ಗೆ ಮಾಹಿತಿ ತಿಳಿಸಿದ್ದೀನಿ. ಸದ್ಯಕ್ಕೆ 3 ಕಂತುಗಳು ರಿಲೀಸ್ ಆಗ್ತಾ ಇದ್ದು 7,500 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ನಾನು BPL ದಿಂದ APLಗೆ ಕನ್ವರ್ಟ್ ಆಗ್ತಾ ಇದ್ರೆ ದುಡ್ಡು ಬರುತ್ತೋ ಇಲ್ವೋ ಅಂತ ನಾನು ಹೇಳ್ತೀನಿ. ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನು, ಅದರಲ್ಲಿ ಗೃಹಲಕ್ಷ್ಮಿ ಘೋಷಣೆ ಮಾಡುವಾಗ ಒಂದು ಮಾತನ್ನು ಸರ್ಕಾರ ಮಾಹಿತಿಯನ್ನು ಕೊಟ್ಟಿತ್ತು. ಗೃಹಲಕ್ಷ್ಮಿಯಲ್ಲಿ BPL ಹಾಗೂ APL ಕಾರ್ಡ್ ಇದ್ದಂತಹ ಫಲಾನುಭವಿಗಳಿಗೆ ನಾವು ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿತ್ತು. ಹಾಗಾಗಿ 2 ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಹೋಗೋದು ನಿಜ. ಆದರೆ BPL ದಿಂದ APLಗೆ ಕನ್ವರ್ಟ್ ಮಾಡ್ತಿರ್ತಾರೆ ನೋಡಿ, ಆ ಸಂದರ್ಭದಲ್ಲಿ ಏನಾದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದುಡ್ಡನ್ನು ರಿಲೀಸ್ ಮಾಡಿತಪ್ಪ ಅಂತ ಅಂದ್ಕೊಳ್ಳಿ, ಆ ಸಂದರ್ಭದಲ್ಲಿ ನಿಮಗೆ ದುಡ್ಡು ಬರೋದಿಲ್ಲ. ಯಾಕಂದರೆ ನಿಮ್ಮ ಒಂದು BPL ರೇಷನ್ ಕಾರ್ಡು APLಗೆ ಕನ್ವರ್ಟ್ ಕನ್ವರ್ಟ್ ಆಗಿರೋದಿಲ್ಲ, ಆಗ್ತಿರುತ್ತೆ. ಹೀಗಾಗಿ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ನಿಮ್ಮ ಇನ್ಫಾರ್ಮೇಷನ್ನು BPL ಅಥವಾ APL ಕ್ಲಿಯರ್ ಆಗಿ ತೋರಿಸ್ತಾ ಇರೋದಿಲ್ಲ. ಈ ಕಡೆ BPL ಅಂತಲೂ ತೋರಿಸೋದಿಲ್ಲ, ಈ ಕಡೆ APL ಅಂತೂ ತೋರಿಸೋದಿಲ್ಲ. ಹೀಗಾಗಿ ನಿಮ್ಮ ಖಾತೆಗಳಿಗೆ ಅದೇ ಸಂದರ್ಭದಲ್ಲಿ ಬಿಡುಗಡೆ ಆಗಿರತಕ್ಕಂತಹ ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ. APL ಆಗಿ ಪೂರ್ತಿಯಾಗಿ ಕನ್ವರ್ಟ್ ಆಗೋ ತನಕ, ಅಂದರೆ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಬೇಕು. ಆಗ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಜಮಾ ಆಗೋದಂತೂ ನಿಜ, ಯಾಕಂದರೆ APLಗೂ ಕೂಡ ಬರುತ್ತೆ. ಆದರೆ BPLಗೆ APLಗೆ ಇರ್ತಕ್ಕಂತಹ ಡಿಫ್ರೆನ್ಸ್ಗಳನ್ನು ನೀವು ನೋಡಬೇಕಂದ್ರೆ, BPLದವರಿಗೆ ಹೆಚ್ಚಿನ ಸೌಲಭ್ಯಗಳಿರ್ತವೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗೋದು, ಯಾಕಂದರೆ ಬಿಲೋ ಪವರ್ಟಿ ಲೈನ್, ಇವರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ. APLದವರು ಒಂದು ಮಧ್ಯವರ್ಗದಲ್ಲಿ ಇರ್ತಾರೆ. ಹೀಗಾಗಿ BPL ಇದ್ದಂಥವರಿಗೆ ಈಗ ಕ್ಯಾನ್ಸರ್ ಆಗಿರಲಿ, ಇನ್ನಿತರ ಒಂದು ದೊಡ್ಡ ದೊಡ್ಡ ರೋಗಗಳಿದ್ದರೆ ಅದರಲ್ಲಿ ಕೂಡ ಒಂದು ಆಸ್ಪತ್ರೆಗಳಲ್ಲಿ ಕಡಿಮೆ ಇರುತ್ತೆ ದುಡ್ಡು ಕೊಡೋದು. ಅದೇ ರೀತಿಯಾಗಿ ಬಿಲ್ ಕಡಿಮೆ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಆಯುಷ್ಮಾನ್ ಕಾರ್ಡ್ನಲ್ಲಿ ಕೂಡ ನೋಡ್ಕೊಳ್ಬಹುದು. ಯಾವುದೇ ಒಂದು ನಿಮ್ಮ ಆಪರೇಷನ್ಗಳನ್ನು ಮಾಡಿಸ್ಕೊಂಡಿದ್ದೆ ಆದರೆ ಅಲ್ಲಿ ನಿಮ್ಮ ಒಂದು 5 ಲಕ್ಷ ರೂಪಾಯಿ ನಿಮಗೆ ಸರ್ಕಾರ ದುಡ್ಡನ್ನು ಪೇ ಮಾಡುತ್ತೆ BPL ಇದ್ದವರಿಗೆ. ಅದೇ ರೀತಿಯಾಗಿ ಆಯುಷ್ಮಾನ್ ಕಾರ್ಡ್ನಲ್ಲಿ APL ಇದ್ದಂಥವರಿಗೆ 3 ಲಕ್ಷ ರೂಪಾಯಿ ಕೊಡುತ್ತೆ. ಅಲ್ಲಿ 2 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಕಾಣಿಸ್ತಲ್ವ. ಹೀಗಾಗಿ ಇಷ್ಟು ನಿಮಗೆ ಡಿಫ್ರೆನ್ಸ್ಗಳನ್ನು ಕಾಣಿಸ್ತಿದೆ. ಯಾಕಂದರೆ BPLದವರಿಗೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಕೊಡುತ್ತೆ. ಹೀಗಾಗಿ ಬಡವರಿದ್ದಂಥವರಿಗೆ BPLನ್ನು ಕೊಟ್ಟಿರುತ್ತೆ. ಆದರೆ ಈ ಯೋಜನೆಯಲ್ಲಿ ನಾವು 2,002 ರೇಷನ್ಸ್ ಕಾರ್ಡ್ಗಳಿಗೆ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿತ್ತು. ಹಾಗಾಗಿ ಯಾವುದೇ ರೇಷನ್ ಕಾರ್ಡ್ ಇದ್ರೂ ಸಹಿತ ದುಡ್ಡು ಜಮಾ ಆಗುತ್ತೆ. ಆದರೆ ಕ್ಲಿಯರ್ ಆಗಿ ಮೆನ್ಷನ್ ಇರಬೇಕಷ್ಟೇ. ಈ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.